ಹಾಂ ಗೊತ್ತಿಲ್ಲ, ಬೇಗ ಹೇಳ್ರಪ್ಪ, ಏನು ಮಾಡ್ತೀರಾ? ಏನು ಮಾಡ್ತೀರಾ ಅಂದರೆ ಏನು ಹೇಳೋಣ ನಾಗಣ್ಣರೇ, ಏನೋ ಇದೊಂದ್ಸಲ ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂತೀವಿ ನಾವು. ಹಾಂ, ಇದಕ್ಕೆ ಮೇಲೆ ನಿಮಗೆ ಬಿಟ್ಟಿದ್ದು ಏನೋ. ಏನಪ್ಪ ಸಿದ್ದಪ್ಪ, ಏನು ಹೇಳ್ತೀಯ ನೀನು? ನಂದೇನೈತೆ ನಾಗಣ್ಣರೇ, ಏನೋ ನನ್ನ ಹೆಂಡ್ತಿ ನನ್ನ ಗಂಡ ಉಪವಾಸ ಇದ್ದಾನೆ ಉಂಡಿಲ್ಲ ಅಂತನ ಏನೋ ಗಂಡನ ಮೇಲೆ ಪ್ರೀತಿಯಿಂದ ತಂದುಕೊಟ್ಟವಳೆ. ನನಗೆ ಶಿಕ್ಷೆ ಕೊಡ್ರಿ, ಅವಳಿಗೆ ಏನು ಶಿಕ್ಷೆ ಕೊಡಬೇಡ್ರಿ. ಹಾಂ ಅಷ್ಟೇನಿ. ಏನೋ ತಪ್ಪು ಮಾಡಿದ್ದೀವಿ, ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾ ಇದ್ದೀವಿ. ನಿಮಗೆ ಕ್ಷಮಿಸ ಅಂಥದ್ದು ದೊಡ್ಡ ಗುಣ ಇಲ್ಲ ಅಂತ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ನೀವೇನು ತೀರ್ಮಾನ ಮಾಡ್ತೀರೋ ಮಾಡಿರಿ. ಹಾಂ, ನಾವಿನ್ನೇನು ಹೇಳೋಣ ಹೇಳ್ರಿ. ಹಾಂ ನೀನೇನು ಹೇಳ್ಬೇಡಪ್ಪ, ಯಾಕೆಂದರೆ ನಿನ್ನ ಹೆಂಡ್ತಿನೂ ತಪ್ಪು ಮಾಡಿದಾಳೆ. ನಿನಗೆ ಶಿಕ್ಷೆ ಕೊಟ್ಟರೆ ನಿನ್ನ ಹೆಂಡ್ತಿಗೆ ಶಿಕ್ಷೆ ಕೊಟ್ಟಂಗಲ್ಲ. ನಿನ್ನ ಹೆಂಡ್ತಿನೂ ತಪ್ಪು ಮಾಡಿದಾಳೆ ತಾನೆ, ಈ ಗೊತ್ತೈತಿ. ಅದು ಕರೆಸಿ ಹೇಳಿದೀವಿ, ಊಟ ತಗೊಂಡು ಕೊಡಂಗಿಲ್ಲ ಅಂತನ. ಹಂಗೂ ಕದ್ದು ಮುಚ್ಚಿ ತಗೊಂಡು ಬಂದೈತಿ ಅಂದರೆ ಕಾಳಮ್ಮ ಇದನ್ನ ಕ್ಷಮಿಸ್ಬೇಕಾ? ನೀವೇ ಹೇಳ್ರಿ. ಹಾಂ ಹೇಳಪ್ಪ ಸಿದ್ದಪ್ಪ. ಇಲ್ಲ ಇಲ್ಲ ನಾಗಣ್ಣರೇ, ಒತ್ತಿದ್ದು ತಪ್ಪು ಮಾಡಿರೋರಿಗೆ ಕ್ಷಮೆನೇ ಇಲ್ಲ, ಅವ್ರಿಗೆ ಶಿಕ್ಷೆ ಕೊಡ್ಲೇಬೇಕು. ನಾವಂತೂ ಇದಕ್ಕೆಲ್ಲ ಒಪ್ಪಲ್ಲ. ಸರಿ ಆಯ್ತು. ಹನುಮಂತ, ನಿಂದೇನಪ್ಪ ಕೊನೆ ಮಾತು? ಏನೋ ಹೇಳ್ತೀಯಾ? ತಿರುಗಿ ನೀನು ನನ್ನೇನು ಕೇಳಲಿಲ್ಲ, ನೀವೇ ನಿರ್ಧಾರ ಮಾಡಿದ್ರಿ ಅಂತ ಹೇಳ್ಬಾರ್ದು. ಹಾಂ, ಕಾಳಮ್ಮನ ವಿಷಯ ಬಿಟ್ಟಾಕ್ರಿ, ಅದನ್ನ ಅಯ್ಯಮ್ಮನ ಕರೆಸಿ ವಿಚಾರಣೆ ಮಾಡಿ ಆಮೇಲೆ ಏನು ಶಿಕ್ಷೆ ಕೊಡೋದು ಅಂತ ತೀರ್ಮಾನ ಮಾಡ್ತೀವಿ. ನೀವು ಮೂವರು ಹೇಳ್ರಿ. ಹಾಂ ಹೇಳ ಹನುಮಂತ, ಏನೋ ಏನು ಮಾಡಬೇಕು ನಿನ್ನ ಕೊನೆ ಮಾತು ನಿಂದೇನೋ? ನಾನು ಏನು ಹೇಳೋಣ ನಾಗಣ್ಣ, ಇಲ್ಲೇ ದೊಡ್ಡವರು ಇದ್ದಾರೆ, ಶಂಕರಣ್ಣ ಐತೆ, ಸಾವುಕಾರರು ಇದ್ದಾರೆ. ನಂದೇನು ಇಲ್ಲ, ಅವ್ರು ಏನು ಹೇಳ್ತಾರೋ ನಂದು ಅದೇ. ನಾನೇನು ಹೇಳೋಕ್ಕೆ ಉಳ್ದಿಲ್ಲ. ತಪ್ಪು ಮಾಡಿದ್ದೀವಿ, ಸಿಗಾಕೊಂಡಿದ್ದೀವಿ. ನೀವೇನು ಮಾಡ್ತೀರೋ ನೋಡಿ, ನಿಮ್ಮಿಷ್ಟ. ನೀವು ದೊಡ್ಡವರು, ನೀವೇನು ತೀರ್ಮಾನ ಮಾಡಿರೋ ಒಪ್ಪಿಗೆ ಐತಿ. ಇನ್ನೇನು ಹೇಳೋಕ್ಕಿಲ್ಲ ನನಗೆ, ಅಷ್ಟೇ. ತಿಪ್ಪೇನು ಬಂದಲ್ಲ, ಬಾರ ತಿಪ್ಪೆ ಬಾ, ಒಳ್ಳೆ ಟೈಮ್ಗೆ ಬಂದೆ ಬಾ. ಕದ್ದು ಮುಚ್ಚಿ ಊಟ ತಂದ್ಕೊಟ್ಟು ಕಾಳಮ್ಮ ಇವ್ರನ್ನೆಲ್ಲನ ಸಿಗಾಕ್ಸಿದಾಳೆ ಬಾ. ಹೌದಾ ಅಮ್ಮೋರು ಇವತ್ತು ಊಟ ತಂದ್ಕೊಟ್ರಾ? ಅಯ್ಯಯ್ಯೋ, ಇವತ್ತು ಊಟ ತಂದ್ಕೊಟ್ರ ಅಂದ್ರೆ ಇನ್ಯಾವ ತಂದ್ಕೊಟ್ಟಿದ್ದಪ್ಪ ಊಟನ? ಅದು ಇನ್ಯ ಯಾವತ್ತೂ ಇಲ್ಲ, ನನಗೆ ಗೊತ್ತಿಲ್ಲ. ಅದು ಊಟ ತಂದ್ಕೊಟ್ರಾ ಅಂತ ಕೇಳಿದೆ ಅಷ್ಟೇ. ಓಹೋ, ಗೊತ್ತೇ ಇಲ್ವಾ ನಿನ್ಗೆ? ಇದಕ್ ಮುಂಚೆ ಕೋಳಿ ಸಾರು ತಂದ್ಕೊಟ್ಟಿದ್ರಂತೆ. ಕಾಳಮ್ಮರು ನೀನು ಬಂದಿದ್ದ ಜೊತೆಗೆ? ಗೊತ್ತು, ಹೇಳು. ಏನೋ ಹನುಮಂತ, ತಿಪ್ಪೇನು ಬಂದಿದ್ನಾ? ಹೋದ್ಸಲ ಬಂದಾಗ ಅಮ್ಮೋರ ಜೊತೆಗೆ ತಿಪ್ಪೇನು ಬಂದಿದ್ದ. ಹಾಂ. ಲೇ ಹನುಮಂತ, ಇದೇನು ಇದು? ನನ್ನ ಯಾಕೆ ಹಾಕ್ಕೊಡ್ತಾ ಇದೆಯಾ? ಸುಮ್ಮನೆ ನಿಂತ್ಕೊಳ್ಳೋ. ಏಯ್ ತಿಪ್ಪೆ, ಸುಮ್ಮನಿರೋ. ಈಗ ಇವರಿಬ್ರು ಇವ್ರು ಮೂವರು ಸಿಗಾಕೊಂಡವ್ರಿ. ಕದ್ದು ಊಟ ತಗೊಂಬಂದು ಕೊಟ್ಟಿದ್ದು ಅಲ್ದೇನೆ. ಹಾಂ, ಇನ್ನೂ ತಪ್ಪಿಸ್ಕೊಂಬಕ್ಕೆ ನೋಡ್ತಾ ಇದ್ಯಾ? ಈಗ ಇವ್ರು ಮೂವರು ಕದ್ದು ಊಟ ತಿಂದು ಸಿಗಾಕೊಂಡವ್ರಿ. ಇವ್ರಿಗೆ ಈಗ ಶಿಕ್ಷೆ ಆಗಿರೋದ್ರ ಜೊತೆಗೆ ಇನ್ನೂ ಏನು ಶಿಕ್ಷೆ ಕೊಡ್ಬೋದು? ಹಾಂ, ನೀನೇ ಹೇಳು, ನೀನೇ ತೀರ್ಮಾನ ಮಾಡಿ ನೋಡೋಣ. ಅದು ಏನು ಶಿಕ್ಷೆ ಕೊಡ್ತೀಯ, ಅದು ಏನು ತೀರ್ಮಾನ ಮಾಡ್ತೀಯ ನೋಡೋಣ. ನಾನೇನು ಹೇಳೋದು? ಹೋಗ್ಲಿ ಬಿಡಿ, ಏನೋ ಇದು ಒಂದ್ಸಲ ಕ್ಷಮಿಸ್ಬಿಡಿ. ಇನ್ನು ಮುಂದಕ್ಕೆ ಇಂಥ ತಪ್ಪು ಮಾಡಲ್ಲ. ತಪ್ಪು ಮಾಡಿದ್ರೆ ಏನು ಶಿಕ್ಷೆ ಬೇಕಾದರೂ ಕೊಡಿವ್ರಂತೆ. ಇದೊಂದ್ಸಲ ಕ್ಷಮಿಸ್ಬಿಡಿ, ಹೋಗ್ಲಿ. ನೋಡ್ದೆ ಗುಂಡಜ್ಜಿ, ತಿಪ್ಪೇನ ಕ್ಷಮಿಸ್ಬೇಕಂತೆ, ಕ್ಷಮಿಸ್ಬಿಡ್ಬೇಕಂತೆ ಇದೊಂದ್ಸಲ. ಕ್ಷಮಿಸೋ ಮಾತೇ ಇಲ್ಲ. ಈಗ ಏನ್ ತೀರ್ಮಾನ ಮಾಡ್ತೀರಾ, ಏನ್ ಶಿಕ್ಷೆ ಕೊಡ್ತೀರಾ ಹೇಳ್ರಿ. ಏನು ಮಾಡೋದಮ್ಮ ಲಸ್ಮಕ್ಕ? ಹಾಂ, ನೀನೇ ಹೇಳು, ಇವ್ರನ್ನ ಏನು ಮಾಡೋಣ ಅಂತಾರೆ. ಅಯ್ಯೋ, ನನಗಂತೂ ಇವ್ರಿಗೆ ಬುದ್ಧಿ ಹೇಳಿ ಸಾಕಾಗೈತಿ. ಇಂಥವ್ರಿಗೆ ಏನು ಶಿಕ್ಷೆ ಕೊಟ್ರು ಕಮ್ಮಿನಿ ಅಮ್ಮಗ ಆಗುತ್ತೆ. ಹಾಂ, ಏನು ಇಲ್ಲ, ಇನ್ನು ಒಂದು ತಿಂಗಳು ಊರ್ ಬಿಟ್ಟು ಇಲ್ಲೇ ಇರಬೇಕು ಅಷ್ಟೇನೆ ಅಂತ ಶಿಕ್ಷೆ ಕೊಡ್ರಿ. ಹಾಂ ಅದೇ ಸರಿ. ನಿಮಗೆ ಇನ್ನೂ ಒಂದು ತಿಂಗಳು ಇಲ್ಲೇ ಇರ್ರಿ ನೀವು, ಊರು ಬಿಟ್ಟು. ಹಾಂ, ಹೇಳಿದ್ವಿ ನಾವು ಮುಂಚೆಲೇನಿ. ಏನಾದರೂ ಹಂಗೇನಾದ್ರೂ ಯಾರಾದರೂ ಕದ್ದು ಮುಚ್ಚಿ ಊಟ ತಂದು ಕೊಡೋದು ಗೊತ್ತಾದರೆ ಇನ್ನೂ ಒಂದು ತಿಂಗಳು ಜಾಸ್ತಿ ಇಲ್ಲೇ ಇರಬೇಕಾಗುತ್ತೆ ಅಂತ ನಾವು ಮುಂದಾಗಿ ಹೇಳಿದ್ವಿ. ಅದೇ ತೀರ್ಮಾನನೇ ಆಗಲಿ. ಹಾಂ ಬಿಡು, ಇನ್ನೇನು ಶಿಕ್ಷೆ ಕೊಡೋಕ್ಕೂ ಆಗಲ್ಲ ನಿಮಗೆ, ಅಷ್ಟೇನಿ. ಅಯ್ಯೋ 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 ನಾಗಣ್ಣರೇ, ಇದೇನಿದು? ಅಲ್ಲ, 15 ದಿವಸಕ್ಕೆ ನಮಗೆ ಈ ಪಾರ್ಟಿ ರೋದನೆ ಆಗ್ಬಿಟ್ಟೈತೆ. ಇನ್ನೂ ಒಂದು ತಿಂಗಳು ಜಾಸ್ತಿ ಇರಬೇಕಾ? ಇನ್ನೂ ಹಂಗಾರೆ 1.5 ತಿಂಗಳು ನಾವು ಇಲ್ಲಿ ಗುಡಿಸ್ಲಾಗಿರ್ಬೇಕಾ? ಆಗಲ್ಲ. ಅಯ್ಯೋ ಇನ್ನೂ 1.5 ತಿಂಗಳು ಆದ ತನಕ ನಾವು ಇಲ್ಲೇ ಇದ್ದರೆ ಊರಕ್ಕೆ ನಾವು ಬರಲ್ಲ. ನಮ್ಮ ಸತ್ತಿರೋ ಹೆಣ ಬರಬೇಕಾಗುತ್ತೆ. ಆಮೇಲೆ ನಾವು ಇದಕ್ಕೆಲ್ಲ ಆಗಲ್ಲ, ಇದೆಲ್ಲ ಬೇಡ. ಬೇರೆ ಏನಾದರೂ ಕೊಡ್ರಿ, ನಮ್ಮ ಕೈಲೇ ಇಲ್ಲಿರೋಕ್ಕಾಗಲ್ಲಪ್ಪ, ಆಗಲ್ಲ. ಆಹಾ, ಆಗಲ್ಲ ಅಂದರೆ ತಪ್ಪು ಮಾಡಬಾರ್ದಾಗಿತ್ತು. ಶಿಕ್ಷೆನ ಸರಿಯಾಗಿ ಅನುಭವಿಸ್ಬೇಕಾಗಿತ್ತು. ಅದೇ ಶಿಕ್ಷೆನೇ ಸರಿಯಾಗೈತಿ. ಹಾಂ, ನಿಮ್ಮ ಮೂವಾರ್ಗು. ನಾಗಣ್ಣರೇ, ಬೇಡ ಕಣ್ರಿ, ಅಂಥ ಶಿಕ್ಷೆ ಮಾತ್ರ ಕೊಡಬೇಡ್ರಿ. ಈಗ ನಮಗೆ ಅರ್ಧ ತೂಕ ಕಡಿಮೆ ಆಗಿದ್ದೀವಿ ನಾವು. ಎಷ್ಟೊತ್ತಿಗೆ ಮನೆ ಸೇರ್ಕೊಂತೀವೋ, ಎಷ್ಟೊತ್ತಿಗೆ ಊರಕ್ಕೆ ಹೋಗ್ತೀವೋ, ಎಷ್ಟೊತ್ತಿಗೆ ಎಲ್ಲ ಜನಗಳ ಹತ್ರ ಬೇರೆತೀವೋ, ಮಾತಾಡ್ತೀವೋ ಅಂತ ಅನ್ನಿಸ್ಬಿಟ್ಟೈತಿ. ಅಂಥದ್ರಾಗೆ ಇನ್ನೂ ಒಂದು ತಿಂಗಳು ನೀವು ಬೇಡಪ್ಪ, ನಮ್ಮ ಕೈಲಿ ಇರೋಕ್ಕಾಗಲ್ಲ. ಬೇರೆ ಏನಾದರೂ ಶಿಕ್ಷೆ ಕೊಡ್ರಿ, ನಾವು ಅನುಭವಿಸ್ತೀವಿ. ಅಂಥದ್ದು ಬೇಡ. ಬೇಡ. ಹೌದಣ್ಣ, ನನ್ನ ಕೈಲೂ ಆಗಲ್ಲ. ಇನ್ನೂ 1 ತಿಂಗಳು ಜಾಸ್ತಿ ಇರಬೇಕಂದ್ರೆ ಆಗಲ್ಲ. ಅಯ್ಯೋ,
ಏನು ಮಾಡೋದಮ್ಮ ಲಸ್ಮಕ್ಕ ಹಾಂ ನೋಡಿರಿ ಅಯ್ಯೋ ಅನಿಸುತ್ತೆ. ಆದರೆ ಇವ್ರು ಮಾಡಿರೋ ಮಣ್ಣು ತಿನ್ನೋ ಕೆಲಸ ನೋಡಿದ್ರೆ ಸಿಟ್ಟು ಬರುತ್ತೆ. ಏನು ಮಾಡೋದು? ಏನ್ ಮಾಡೋದು ಅಂದ್ರೆ ಇವ್ರಿಗೆ ಕರುಣೆ ಗಿರಣೆ ಎಲ್ಲ ತೋರಿಸ್ಬೇಡ್ರಿ. ಹಾ ನೋಡಿ, ನಿಮ್ಮ ನಿರ್ಧಾರ. ನಾನು ಹೇಳೋದು ಹೇಳಿದ್ದೀನಿ, ನೀವು ಏನು ಹೇಳ್ತೀರೋ ಅದಕ್ಕೆ ನಾವು ಒಪ್ಕೊಂತೀವಿ, ಅವರು ಒಪ್ಕೊಂಬ್ಲೇಬೇಕು ಅಷ್ಟೇನೆ. ನಿಮ್ಮ ತೀರ್ಮಾನನೇ ಅಂತಿಮ. ನೀವು ದೊಡ್ಡವರಿದ್ದಂಗೆ ನನಗೆ ಯಾಕೆ ಹೇಳು? ಗುಂಡಜ್ಜಿ ಐತೆ, ಗುಂಡಜ್ಜಿ ಹೇಳು ಗುಂಡಜ್ಜಿ. ಗುಂಡಜ್ಜಿ, ಏನೋ ನಾನು ನಿನ್ನ ಮಗ ಅಂದ್ಕೊಂಡು ಇಂಥ ಶಿಕ್ಷೆ ಕೊಡಬೇಡ್ರಿ, ಬೇರೆ ಏನಾನ ಶಿಕ್ಷೆ ಕೊಡ್ರಿ, ಬೇಕು ಅಂದರೆ ಮಾಡ್ತೀವಿ. ಊರಾಗ ಬಂದು ಏನಾನ ಮಾಡ್ರಿ ಅಂದರೆ ಮಾಡ್ತೀವಿ. ಆದರೆ ಇಲ್ಲೇ ಇನ್ನೂ ಒಂದು ತಿಂಗಳಿರೋ ಶಿಕ್ಷೆ ಮಾತ್ರ ಬೇಡ, ನಮ್ಮ ಕೈಲಾಗಲ್ಲ ಇದನ್ನು ಅನುಭವಿಸೋಕ್ಕೆ. ಹೋಗ್ಲಿ ಬಿಡ್ರಿ ನಾಗಣ್ಣರೇ, ಲಸ್ಮಕ್ಕ. 1 ತಿಂಗಳು ಬೇಡ, ಇನ್ನೊಂದು 15 ದಿವಸ ಇರಲಿ ಸಾಕು. ಹಾಂ ಹಂಗಂತೀಯಾ? 15 ದಿವಸನ ಬೇಡ ಬೇಡ ಗುಂಡಜ್ಜಿ, 15 ದಿವಸ ಇರೋಕ್ಕಾಗಲ್ಲ. ಬೇಕಂದ್ರೆ ಒಂದು 3 ದಿವಸ ಜಾಸ್ತಿ ಇಲ್ಲೇ ಇರ್ತೀವಿ. ಅದೆಲ್ಲ ಇಲ್ಲ. ಏನೋ ನೀವು ಕೇಳ್ಕೊಂಡ್ರಿ ಅಂತಾನ ಗುಂಡಜ್ಜಿ ಹೇಳ್ತು ಅಂತಾನ ನಾನು 15 ದಿವಸಕ್ಕೆ ಜಾಸ್ತಿ ಮಾಡ್ತಾ ಇದ್ದೀನಿ ನಿಮ್ಮ ಶಿಕ್ಷೆನ. ಊರಿಂದ ಹೊರಗಿರೋಂಥ ಶಿಕ್ಷೆನ ಇನ್ನೂ ಒಂದು 15 ದಿವಸ ಜಾಸ್ತಿ ಇರಬೇಕು ನೀವು. 15 ದಿವಸನಾ? ಅಯ್ಯೋ ಆಗಲ್ಲ ನಾಗಣ್ಣರೇ, ನಮ್ಮ ಕೈಯಿಂದ ಆಗಲ್ಲ. ದಯವಿಟ್ಟು ನಿಮ್ಮ ಕಾಲಿಗೆ ಬೇಕಾದ್ರೂ ಬಿದ್ದುಬಿಡ್ತೀವಿ. ಈ ಊರಿಂದ ಹೊರಗೆ ಇಡೋಂಥ ಶಿಕ್ಷೆ ಬಿಟ್ಟು ಬೇರೆ ಏನು ಬೇಕಾದರೂ ಕೊಡ್ರಿ, ಅನುಭವಿಸ್ತೀವಿ ನಾವು. ಆದರೆ ಇದು ಮಾತ್ರ ಬೇಡ. ಸಿದ್ದಪ್ಪ ಸುಮ್ಮನಿರು. ಈಗ 15 ದಿವಸ ಕಮ್ಮಿ ಮಾಡಿದೀವಿ ತಾನೇ? ಅನುಭವಿಸ್ಲೇಬೇಕು ನೀವು. ನೀವು ಮಾಡಿರೋ ತಪ್ಪಿಗೆ. ಅಯ್ಯೋ ಇದೇನು ಗುಂಡಜ್ಜಿ, 15 ದಿವಸ ಜಾಸ್ತಿ ಆಯ್ತು. ಹೋಗ್ಲಿ ಒಂದು ವಾರಕ್ಕಾದ್ರೂ ಮಾಡ್ರಿ. 1 ತಿಂಗಳ ಮೇಲೆ 1 ವಾರ ಜಾಸ್ತಿ ಇರ್ತೀವಿ, 15 ದಿವಸ ಬೇಡ. ಅಯ್ಯೋ ಹೌದು ಕಣ್ರಿ ನಾಗಣ್ಣರೇ, ಗುಂಡಜ್ಜಿ ಯೋಚನೆ ಮಾಡು. ಪಾಪ ಸಾವುಕಾರರು ಶಂಕರಪ್ಪ ಹನುಮಂತನ ಮಕ ನೋಡಿ ಆದ್ರೂ 15 ದಿವಸ ಬೇಡ, 1 ವಾರಕ್ಕೆ ಸಾಕು ಮಾಡ್ರಿ, ಸಾಕು. ಸರಿ ಆಯಿತು, 15 ದಿವಸನೂ ಬೇಡ, 8 ದಿವಸನೂ ಬೇಡ, 10 ದಿವಸ. ತಿಂಗಳ ಮೇಲೆ 10 ದಿವಸ ನೀವು ಇಲ್ಲೇ ಇರಬೇಕು ಅಷ್ಟೇನಿ, ಇನ್ನೊಂದು ಜಾಸ್ತಿ. ಅರ್ಥ ಆಯ್ತಾ? 10 ದಿವಸನಾ? ಅಯ್ಯೋ ಇದು ಒಂದಿಟ್ಟು ಜಾಸ್ತಿನೇ ಆಯಿತು. 7 ದಿವಸ ಮಾಡಿದರೆ ಸರಿಯಾಗಿರೋದು. ಅದೆಲ್ಲ ಇಲ್ಲ ಕಣಪ್ಪ ಸಿದ್ದಪ್ಪ, ಇದಕ್ಕಿಂತ ಕಮ್ಮಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಏನು ಗುಂಡಜ್ಜಿ, 10 ದಿವಸ, ತಿಂಗಳ ಮೇಲೆ 10 ದಿವಸ ಇಲ್ಲೇ ಇರಬೇಕು ಇವರು. ಸರಿ ಆಯ್ತು ಬಿಡ್ರಿ ನಾಗಣ್ಣರೇ, ಏನು ಮಾಡೋಕ್ಕಾಗುತ್ತೆ. 10 ದಿವಸ ನೋಡಪ್ಪ, ಯಾರು ಊಟ ತಂದು ಕೊಡಂಗಿಲ್ಲ ನಿಮಗೆ, ನೀವೇ ಅಡುಗೆ ಮಾಡ್ಕೊಂಡು ತಿನ್ನಬೇಕು. ಇಲ್ಲ ನೀವು ಹೋಗಿ ಎಲ್ಲನ ಹೋಟ್ಲಾಗ ತಿಂದು ಬರ್ತೀವಿ, ಅಲ್ಲಿರ್ತೀವಿ, ಬೇರೆ ಊರಿಗೆ ಹೋಗ್ತೀವಿ, ಬೇರೆ ಊರಿಂದ ತರಿಸ್ಕೊಂತೀವಿ, ಇಲ್ಲ ಕುರಿಯರ್ ತಕ್ಕ ತರಿಸ್ಕೊಂತೀವಿ, ದನ್ನರ್ ತಕ್ಕ ತರಿಸ್ಕೊಂತೀವಿ. ಅದನ್ನೆಲ್ಲ ಮಾಡಿದ್ರೆ ಅದೇನ ಗೊತ್ತಾಯ್ತು ಅಂದರೆ ಹೇಳಿರ್ತೀನಿ ಈಗಲೇ, 1 ತಿಂಗಳು ಇನ್ನೂ ಜಾಸ್ತಿ ಇಲ್ಲೇ ಇರಬೇಕಾಗುತ್ತೆ ನೀವು. ನೆನಪಲ್ಲಿ ಇಟ್ಕೊಳ್ರಿ, ಇದು ಕೊನೆ ಸಲ ನಿಮಗೆ ಹೇಳ್ತಾ ಇರೋದು. ಗೊತ್ತಾಯ್ತು ತಾನೇ? ಗೊತ್ತಾಯ್ತು. ತಿರ್ಗಂಗೆಲ್ಲ ಮಾಡಲ್ಲ ಬಿಡ್ರಿ, ಅನುಭವಿಸ್ತೀವಿ. ಆಯಿತು. ನೋಡ್ತಾ ಇರ್ತೀವಿ. ಊರಿನ ಯಾರಾದ್ರೂ ಒಬ್ರು ಹೇಳಿದ್ರು ನಿಮಗೆ ಶಿಕ್ಷೆ ಗ್ಯಾರಂಟಿ. ಮುಂದಿನ ಸಲ ಅಂತೂ ಕಮ್ಮಿ ಮಾಡಕ್ಕೆ ಸಾಧ್ಯನೇ ಇಲ್ಲ. 1 ತಿಂಗಳು ಇರಲೇಬೇಕು. 1 ತಿಂಗಳ ಮೇಲೆ 10 ದಿವಸ ಆಗೈತೆ, 10 ದಿವಸನೂ ಸೇರಿ ಮತ್ತೆ ಇನ್ನೂ 1 ತಿಂಗಳು ಜಾಸ್ತಿ ಆಗುತ್ತೆ. ಅವಾಗತ್ತೂ ನಿಮಗೆ ಕರುಣೆ ದಯ ಅನ್ನೋದು ಏನೂ ಇರಲ್ಲ. 1 ತಿಂಗಳು ಜಾಸ್ತಿ ಮಾಡೇ ಮಾಡ್ತಾರೆ, ಅಲ್ವೇನ್ರಿ ನಾಗಣ್ಣರೇ? ಹೌದೌದು, ಜಾಸ್ತಿ ಮಾಡ್ತೀನಪ್ಪ. ನೋಡು, ನಿಮಗೆ ಹೇಳೋದು ಕೊನೆ ಸಲ ಹೇಳ್ತಾ ಇದ್ದೀವಿ, ಇನ್ನೇನು ತಪ್ಪು ಮಾಡಬೇಡ್ರಿ. ನೀವು ಶಿಕ್ಷೆ ಸರಿಯಾಗಿ ಅನುಭವಿಸಿದ್ರೆ ತಿಂಗಳ ಮೇಲೆ 10 ದಿವಸದಾಗೆ ಊರಕ್ಕೆ ಬರ್ತೀರಾ. ಇಲ್ಲ ಹೋಟ್ಲಾಗ ತೋರಿಸ್ತೀನಿ, ಎಲ್ಲೋ ಬೇರೆ ಒಂದು ತರಿಸ್ಕೊಂಡು ತಿಂತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಂದರೆ ನಾವೇನು ಕೇಳಲ್ಲ. ಬೇರೆ ಊರಿಗೆ ಏನಾನ ತರಿಸ್ಕೊಂಡು ತಿಂತಿದ್ದು ಗೊತ್ತಾಯ್ತು ಅಂದರೆ ಅಲ್ಲೇ ಇರಬೇಕಾಗುತ್ತೆ, ಬೇರೆ ಊರಾಗೆ. ನಮ್ಮೂರಾಗೆ ಕಾಲಿಕ್ಸಲ್ಲ ನಿಮ್ಮನ್ನೆಲ್ಲ. ಸರಿ ಆಯಿತು ಬಿಡ್ರಿ, ಹಾಗೆಲ್ಲ ಮಾಡಲ್ಲ. ಗೊತ್ತಾಯ್ತಲ್ಲ ಈಗ, ಇನ್ನು ಮುಂದಕ್ಕೆ ತಪ್ಪು ಮಾಡಲ್ಲ, ಸರಿಯಾಗಿ ಶಿಕ್ಷೆ ಅನುಭವಿಸ್ತೀವಿ. ನಡಿಯಮ್ಮ ಲಸ್ಮಕ್ಕ, ಗುಂಡಜ್ಜಿ ಹೋಗೋಣ, ಹೇಳಿದೀವಲ್ಲ. ಅಯ್ಯೋ ನಾಗಣ್ಣರೇ, ಇನ್ನೂ ಮುಗ್ದಿಲ್ಲ. ಇವ್ರಿಗೇನೋ ಶಿಕ್ಷೆ ಆಯ್ತು, ಆದ್ರೆ ಅದನ್ನ ಊಟ ತಂದು ಕೊಟ್ಟಿರೋರಿಗೆ ಶಿಕ್ಷೆ ಆಗಿಲ್ವಲ್ಲ. ಓ ಹೌದಲ್ವೇ? ಈ ತಿಪ್ಪೆಗೂ ಕಾಳಮಗು ಏನ್ ಶಿಕ್ಷೆ ಕೊಡ್ತೀರಾ? ಏನು ನನಗೂನಾ? ನೀನು ಊಟ ತಂದ್ಕೊಟ್ಟಿದ್ದೆ ತಾನೆ? ನಿನಗೂ ಗೊತ್ತಿತ್ತು ತಾನೆ ತಂದ್ಕೊಟ್ಟಿರೋದು? ನೀನು ಕಾಳಮ್ಮನ ಜೊತೆಗೆ ಬಂದಿದ್ದೆ ತಾನೆ? ಹನುಮಂತನ ಹೇಳಿನಲ್ಲ, ತಿಪ್ಪೇನು ಬಂದಿದ್ದೆ ಓದ್ಸಲ ಅಂತಾನೆ. ಹೌದೌದು, ತಿಪ್ಪೇನು ಬಂದಿದ್ದ. ಇದನ್ನ ಅಲ್ಲಿ ಹೋಗಿ ಪಂಚಾಯತಿ ಕಟ್ಟೆಗೆ ಕಾಳಮ್ಮನ ಕರೆಸಿ ಮಾತಾಡಿ ಆಮೇಲೆ ನಿರ್ಧಾರ ಮಾಡೋಣ. ನಡೀರಿ ಇವಾಗ. ತಿಪ್ಪೆ ನೀನು ಬಾ ಅಲ್ಲಿಗೆ, ಹಳ್ಳಿ ಕಟ್ಟೆ ತಕ್ಕೆ, ನಿಮಗೂ ಐತೆ ಸರಿಯಾಗಿ, ನಿನಗೂ ಕಾಳಮ್ಮಗೂ. ನಡೀರಮ್ಮ ಹೋಗೋಣ ನಾವು. ಲಕ್ಷ್ಮಿ, ಎಷ್ಟು ನಮ್ಮನ್ನು ಅಯ್ಯನಿಸ್ತೀಯ, ಅಯ್ಯನ್ಸು. ನಿನಗೆ ಐತೆ ಮುಂದೆ ಮಾರಿ ಹಬ್ಬ. ನನಗೆ ಬರ್ತಾ ಇರೋ ಸಿಟ್ಟಿಗೆ ಹಂಗೆ ಒಲ್ಲಗೆ ಕಡ್ದಾಕ್ಬಿಡೋಣ ಅಂತ ಅನ್ನಿಸ್ತೈತೆ. ಅಲಸ್ ಮಕ್ಕನ ಮಕ್ಕ ನೋಡ್ತಿದ್ರೆ ಥೂ ಮನಿ ಆಳ್ಮುಂಡೆ. ಗಂಡಸರು ಸರಿ ಸಮನಾಗಿ ಮಾತಾಡ್ತಾಳಲ್ಲ, ಅವಳಿಗೇನು ಒಂದಿಷ್ಟು ಏನು ಇದೇ ಇಲ್ಲ. ಇವಳ್ಗಂದು ಏನು ಪ್ರಯೋಜನ? ಅವನ ಇದನ್ನಲ್ಲ ಗಂಡ ಆ ಸೀನಾ, ಅವನಿಗೆ ಹೋಗಿಬೇಕು ಮಕ್ಕೆ. ಇಂಥವಳನ್ನ ಮನೆಯಿಂದ ಹೊರಗೆ ಬಿಡ್ತಾನಲ್ಲ, ಥೂ. ಓ ಸಾವುಕಾರ್ರೆ, ಸುಮ್ಮನಿರ್ರಿ, ಈಗಾಗಿರೋದೇ ಸಾಕು. ಆಮೇಲೆ ಅಯ್ಯಮ್ಮನ ಬೈದು ತಿರುಗಿ ಇನ್ನೇನ ಎಡವಟ್ಟು ಮಾಡಿರ ನೀವು. ಸುಮ್ಮನಿರ್ರಿ.
ನೋಡಿರಿ ನಿಮ್ಮಿಂದ ನಾವು ಶಿಕ್ಷೆ ಅನುಭವಿಸಂಗಾಯ್ತು. ಸುಮ್ಮನೆ ತಂದು ಕೊಡದೇ ಇದ್ರು ಆಗೋದು ಆ ಕಾಳಮ್ಮರು. ನೀವಾದರೂ ಹೇಳ್ಬೇಕಾಗಿತ್ತು ವಾಪಸ್ ತಗೊಂಡೋಗ್ರಿ ಅಂತಾನ, ನೀವು ಹೇಳಲಿಲ್ಲ. ಏನೋ ಅಂದೆ ಶಂಕರ, ಹಾಂ ನಾನು ಹೇಳ್ಬೇಕಾಗಿತ್ತ? ಯಾಕೆ ತಂದಮೇಲೆ ನೀನೇ ಹೇಳ್ಬೇಕಾಗಿತ್ತು. ನಮಗೆ ಶಿಕ್ಷೆ ಕೊಟ್ಟಿದ್ದಾರೆ ತರಬೇಡ್ರಿ, ವಾಪಸ್ ತಗೊಂಡೋಗು ಅಂತಾನ ನೀನೇ ಹೇಳ್ಬೇಕ ತಾನೇ ನನ್ನ ಹೆಂಡ್ತಿಗೆ. ಹಾಂ ತಂದಾಗ ಚಪ್ಪಲ್ಸ್ಕೊಂಡು ತಿಂದೆ, ಈಗ ಮಾತ್ರನಾ? ಹೇಳ್ಬೇಕಾಗಿತ್ತಂತೆ ನನ್ನ ಹೆಂಡ್ತಿಗೆ, ನಾನು ಹೇಳ್ಬೇಕಾಗಿತ್ತಂತೆ. ನೀನು ಉಣಬಾರ್ದಾಗಿತ್ತು. ನನಗೆ ಬೇಡಮ್ಮ, ನಮಗೆ ಶಿಕ್ಷೆ ಕೊಟ್ಟಿದ್ದಾರೆ ಅಂತಾನ ಚಪ್ಪರ್ಸ್ಕೊಂಡು ತಿಂದು ಈಗ ನನ್ನ ಮೇಲೆ ಎತ್ತಾಗ್ತಾ ಇದೆಯಾ ನಿನ್ನಿಂದ ನಾವು ಶಿಕ್ಷೆ ಅನುಭವಿಸಂಗಾಯ್ತು ಅಂತಾನ? ಅಯ್ಯೋ ಹೋಗ್ಲಿ ಬಿಡ್ರಿ ಸಾವ್ಕಾರ್ರೆ. ಶಂಕರಣ್ಣ ಸುಮ್ಮನಿರು, ನೀನು ಯಾಕೆ ಹಂಗೆ ಮಾತಾಡ್ತೀಯ? ಎಲ್ಲರೂ ಉಂಡಿದ್ದೀವಿ ತಾನೇ. ನಾವು ಉಂಡಿಲ್ದಿದ್ರೆ ನಾವು ಉಂಡಿಲ್ಲಪ್ಪ, ನಾವು ಯಾಕೆ ಶಿಕ್ಷೆ ಅನುಭವಿಸ್ಬೇಕಾಯ್ತು ಅಂತ ಕೇಳ್ಬೋದಾಯ್ತು. ನೀನು ಉಂಡಿದ್ಯಾ, ಬಿಡು. ಈಗ ಸಾವ್ಕಾರ ಮೇಲೆ ನೀನು ಯಾಕೆ ರೇಗಾಡ್ತಾ ಇದೆಯಾ? ಸುಮ್ಮನೆ ನಾವೇ ಜಗಳಾಡೋದ್ರಿಂದ ಸುಮ್ಮನೆ ಸಮಸ್ಯೆ ಜಾಸ್ತಿ ಆಗ್ತೈತಿ. ನಾವು ಮೂವರೇ ಇನ್ನೂ 1 ತಿಂಗಳು ಇರಬೇಕು. ಈಗ ಹೆಂಗೋ 15 ದಿವಸ ಆಗಿತ್ತು. ಇನ್ನು ಎಷ್ಟು, ಇನ್ನು 15, 20, 25 ದಿವಸ ಹೆಚ್ಚು ಕಮ್ಮಿ ತಿಂಗಳು ಅಂದ್ಕೊಳ್ರಿ. ಇನ್ನೂ 1 ತಿಂಗಳು ಇರಬೇಕಲ್ಲ ನಾವು. ಅಯ್ಯೋ ಭಗವಂತ, ಏನಪ್ಪ ಇದು?